ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಪ್ರೀತಿಯಲ್ಲಿ ಡಿವೈನ್ ಎನರ್ಜಿ ಪರೀಕ್ಷೆ ಮಾಡ್ತಿದೆಯೋ ಅಥವಾ ನಿಮ್ಮ ಟೈಮಿಂಗೇ ಸರಿ ಇಲ್ವೋ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಐ ಟ್ರಸ್ಟ್ ಡಿವೈನ್ ಟೈಮಿಂಗ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ, ಐ ಟ್ರಸ್ಟ್ ಡಿವೈನ್ ಟೈಮಿಂಗ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗೆಯೇ ವೆರಿ ಇಂಪಾರ್ಟೆಂಟ್ ನೋಟ್ ಇದು, ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ತೀರಾ ಆದಷ್ಟು ತಾಳ್ಮೆಯಿಂದ ಬರಬೇಕಾಗತ್ತೆ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳೋರು. ಓಕೆ, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪದೇ ಪದೇ ಕಾಲ್ ಮಾಡೋದು ಅಥವಾ ರಿಪೀಟ್ ಆಗಿ ಮೆಸೇಜ್ ಮಾಡ್ತಾ ಇರೋದು. ಈಗ ಒಂದು ರೀಡಿಂಗ್ನ ಬುಕ್ ಮಾಡ್ಕೊಂಡಿರ್ತೀರ, ತಾಳ್ಮೆನೇ ಇರಲ್ಲ ನಿಮಗೆ. ಇಷ್ಟು ವರ್ಷ ಒದ್ದಾಡಿರ್ತೀರ ಪ್ರೀತಿಯಲ್ಲಿ ಅಲ್ವಾ, ಇಷ್ಟು ವರ್ಷನೇ ಟೈಮ್ ಪಾಸ್ ಮಾಡಿರ್ತೀರ. ಒಂದು ದಿನ ನೀವು ವೆಯ್ಟ್ ಮಾಡಿದರೆ ಏನಾಗ್ಬೋದು? ಏನೂ ಆಗಲ್ಲ ಅಲ್ವಾ. ಸೊ ಇತ್ತೀಚಿನ ದಿನದಲ್ಲಿ ತುಂಬ ಜನ ಇದನ್ನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಪರ್ಸ್ನಲ್ ರೀಡಿಂಗ್ ಅಂತ ಬುಕ್ ಮಾಡ್ಕೊಳ್ತೀರಾ, ತುಂಬ ಅರ್ಜೆಂಟ್ ಮಾಡ್ತೀರಾ, ತುಂಬ ಇರಿಟೇಟ್ ಮಾಡ್ತೀರಾ. ಆ್ಯಂಡ್ ಯಾವ ಲೆವೆಲಿಗೆ ಅಂತ ಹೇಳಿದ್ರೆ ನೀವು ಬಯಸ್ಕೊಳ್ಬೇಕು ಆ ರೀತಿಯಾಗಿ ಇರಿಟೇಟ್ ಮಾಡ್ತೀರಾ. ಕೆಲವೊಬ್ರು ಮೇಲಿನ ಮೇಲೆ ಪ್ರಶ್ನೆ ಆಗ್ತಾ ಇರ್ತೀರಾ, ಮೇಲಿನ ಮೇಲೆ ಮೆಸೇಜ್ ಮಾಡಿಕೊಂಡು ಕಾಲ್ ಮಾಡಿಕೊಂಡು ಇರಿಟೇಟ್ ಮಾಡ್ತಾ ಇರ್ತೀರಾ. ಸೊ ಇರಿಟೇಟ್ ಮಾಡ್ತಿದ್ರೆ ನಿಮ್ಮ ರೀಡಿಂಗ್ ಇನ್ನೂ ಕೂಡ ಡಿಲೇ ಆಗುತ್ತೆ. ಸೊ ತಾಳ್ಮೆಯಿಂದ ಇರಿ. ಮೆಸೇಜ್ ಮಾಡಿದ್ದೀರಾ ಅಂದಮೇಲೆ ಡೀಟೇಲ್ಸ್ ಬಂದಿರುತ್ತೆ, ಚೆಕ್ ಮಾಡ್ತೀರಾ, ರೀಡಿಂಗ್ನ ಬುಕ್ ಮಾಡ್ಕೊಳ್ತೀರಾ. ತಾಳ್ಮೆಯಿಂದ ಇರಿ. ಎಲ್ಲಿಗೆ ಹೋಗ್ತೀರಾ ನೀವು? ಎಲ್ಲಾದರೂ ಕುದುರೆ ಕಟ್ಟಿಟ್ಟು ಬಂದಿರ್ತೀರಾ? ಇಲ್ಲ ಅಲ್ವಾ. ಸೊ ಡೀಟೇಲ್ಸ್ ನೋಡಾದ್ಮೇಲೆ ಯಾವುದೇ ರೀಡಿಂಗ್ನ ಬುಕ್ ಮಾಡ್ಕೊಂಡಿದ್ರು ಕೂಡ ತಾಳ್ಮೆಯಿಂದ ನೀವು ಇರಬೇಕಾಗತ್ತೆ. ಓಕೆನಾ. ಸೊ ಮೆಸೇಜ್ ಮಾಡ್ತೀರಾ, ಕೆಲವೊಬ್ರು ತುಂಬ ಹರ್ಟ್ ಆಗುತ್ತೆ. ಕೆಲವೊಂದು ಮೆಸೇಜಸ್ಗಳು, ನಿಮ್ಮದು ವಾಯ್ಸ್ ನೋಟ್ಗಳು ತುಂಬ ವಿಚಿತ್ರವಾಗೆಲ್ಲ ಮೆಸೇಜ್ ಮಾಡಿರ್ತೀರಾ. ಸೊ ಆ ನಂಬರ್ನ ಬ್ಲಾಕ್ ಮಾಡಿದರೆ ಮತ್ತೆ ನಿಮಗೆ ಆ ರೀಡಿಂಗೂ ಸಿಗಲ್ಲ, ಏನೂ ಇರಲ್ಲ. ಓಕೆ, ಸೊ ಕೇರ್ಫುಲ್ ಆಗಿರಿ. ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ. ಓಕೆ, ನೆನಪಿರಲಿ, ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ಅನ್ನೋದು. ಬೇರೆ ಯಾರ ಜೊತೆನೂ ಮಾತಾಡಿದರೆ ನೋ ಪ್ರಾಬ್ಲಮ್ ಅಲ್ವಾ. ಗುರುಗಳ ಹತ್ರ ಮಾತಾಡಬೇಕಿದ್ರೆ ಸ್ವಲ್ಪ ಗಮನ ಇರಬೇಕು. ಹೌದು, ಮ್ಯಾಮ್ ಹತ್ರ ಮಾತಾಡ್ತಾ ಇದ್ದೀನಿ, ನನ್ನ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಲಿಕ್ಕೋಸ್ಕರ ಬರ್ತಾ ಇದ್ದೀನಿ, ಎಲ್ಲ ಗಮನಗಳು ಇರಬೇಕು. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅವ್ರನ್ನ ಕಣ್ಮುಚ್ಚಿ ನೆನ್ಪು ಮಾಡ್ಕೊಳ್ಳಿ. ಹಾಗೇನೆ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳಿ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಭಾವನೆಗಳು ಜಾಸ್ತಿ ಇದೆ, ಆದರೆ ಆ ಭಾವನೆಗಳಲ್ಲಿ ಅಸ್ಪಷ್ಟತೆಗಳು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನೀವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವ್ರು ನಿಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನೋಂಥ ಫೀಲ್ ನಿಮಗಿಲ್ಲಿ ಜಾಸ್ತಿ ಆಗ್ತಿರೋವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮಾತಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಾತುಗಳು ಅವರಿಗೆ ಅರ್ಥ ಆಗ್ತಿಲ್ಲ, ಅವರ ಮಾತುಗಳು ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಮೌನಗಳು ಕೂಡ ನಿಮಗೆ ಸರಿಯಾಗಿ ಉತ್ತರಗಳು ಕೂಡ ಕೊಡ್ತಾ ಇಲ್ಲ. ಸೊ ಆ ರೀತಿಯಾದಂಥ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆದರೆ ಇಲ್ಲಿ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು, ಈ ಒಂದು ಪ್ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಎಂಡ್ ಅಂತ ಆಗಿರಲಿ ಅಥವಾ ಹೋಲ್ಡ್ ಅಂತ ಆಗಿರಲಿ ಎನರ್ಜಿ ಇಲ್ಲ. ಓಕೆ, ಇಲ್ಲಿ ಕೆಲವೊಬ್ರು ಅನ್ಕೊಂಡಿದ್ರೆ ಈ ಪ್ರೀತಿ ದಿ ಎಂಡ್ ಮುಗ್ದೋಯ್ತು ಅನ್ನೋವಂಥ ಭಾವನೆಯಲ್ಲಿ ಬಂದಿದ್ದೀರಾ, ಆದರೆ ಇಲ್ಲಿ ಆ ಮುಗ್ದೋಯ್ತು ಅನ್ನೋಂಥ ಭಾವನೆ ಇಲ್ಲ. ಓಕೆ, ಹೋಲ್ಡ್ ಅನ್ನೋಂಥ ಎನರ್ಜಿ ಇಲ್ಲ ಅಂತ ಹೇಳಿ. ಓಕೆ ಓಕೆ ರೈಟ್. ಸೊ ಈ ಒಂದು ಎನರ್ಜಿ ಇಲ್ಲಿ ಎಂಡ್ ಆಗಿರುವಂಥದ್ದು
ಅಲ್ಲ, ಆದರೆ ಇಲ್ಲಿ ಹೋಲ್ಡ್ ಆಗಿರುವಂಥ ಒಂದು ಎನರ್ಜಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಈ ಪ್ರೀತಿ ಮುಗ್ದು ಹೋಯ್ತು ಅನ್ನೋಂಥ ಒಂದು ಹಂತಕ್ಕೆ ಬಂದಿಲ್ಲ. ಇಲ್ಲೆಲ್ಲೋ ಒಂದು ಕಡೆ ಒನ್ ಸೈಡ್ ಲವ್ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಭಾವನೆಗಳು ಇಬ್ಬರಲ್ಲಿಯೂ ಕೂಡ ಅತಿರೇಕವಾಗಿರುವಂಥದ್ದು. ಓಕೆ, ನಿಮ್ಮಲ್ಲಿಯೂ ಅಷ್ಟೇ, ನಿಮ್ಮ ಪರ್ಸನಲ್ಲಿಯೂ ಅಷ್ಟೇ ಅತಿರೇಕವಾದಂಥ ಭಾವನೆಗಳಿಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಯೂನಿವರ್ಸ್ ನಿಮ್ಮ ಒಂದು ಪ್ರೀತಿಯಲ್ಲಿ ಓಕೆ, ನಿಮ್ಮ ಪ್ರೀತಿಯನ್ನ ಒಂದು ಜಾಗದಲ್ಲಿ ನಿಲ್ಲಿಸಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ನೀವಿಬ್ರು ಕೂಡ ಈಗ ಒಂದೇ ಲೆವೆಲ್ನಲ್ಲಿ ಇಲ್ಲ. ಯಾಕಂದ್ರೆ ಇಲ್ಲಿ ಒಬ್ರು ಹೆಚ್ಚು ಫೀಲ್ ಮಾಡ್ತಾ ಇದ್ರೆ ಇನ್ನೊಬ್ರು ತುಂಬಾ ಭಯ ಪಡ್ತಿರುವಂಥದ್ದು, ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡಿರುವಂಥದ್ದು, ಆ್ಯಂಡ್ ಇನ್ನು ಕೆಲವೊಬ್ರು ಎನರ್ಜಿಲಿ ತುಂಬಾ ಅಹಂಕಾರ, ಈಗೋ ಇರುವಂಥದ್ದು, ಈ ಎಲ್ಲದರ ಮಧ್ಯೆ ಸಿಗಾಕೊಂಡಿರುವಂಥದ್ದು, ಸಿಲುಕಿರುವಂಥ ಒಂದು ಎನರ್ಜಿ ಬರ್ತಿದೆ. ಇದರಲ್ಲಿ ಇಬ್ರು ಎನರ್ಜಿಲೂ ತುಂಬಾ ಡಿಫ್ರೆನ್ಸಸ್, ಅಂದ್ರೆ ಇಬ್ಬರಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳು ಇದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ. ಇಬ್ಬರ ಭಾವನೆಗಳಲ್ಲೂ ಅಷ್ಟೇ, ಆ್ಯಂಡ್ ಇಬ್ಬರಲ್ಲೂ ಕೂಡ ಸಾಕಷ್ಟು ಒಬ್ರಿಗಿಂತ ಒಬ್ರು ಬದಲಾವಣೆಗಳು ಜಾಸ್ತಿ ಇದೆ ಇಲ್ಲಿ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು? H letter, K letter, J letter, G, N, P, V, B, C, I, J, A, D, R, L, K, S, T, U, Y, E, G. Okay. Date of birth 10, 18, 16, 6, 1, 4, 3, 8, 18, 19, 16, 21, 22, 31. ಓಕೆ, 23, 27, 29. ರಾಶಿ ಮೇಷ, ಧನಸ್ಸು, ವೃಶ್ಚಿಕ, ಮಕರ, ವೃಷಭ, ಕರ್ಕಾಟಕ, ಧನಸ್ಸು, ತುಲಾ ರಾಶಿ, ಕನ್ಯಾ ರಾಶಿ, ಮೀನ. ಇಲ್ಲಿ ಡೇಟ್ ಆಫ್ ಬರ್ತ್ ಇಯರ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಇಯರ್ ಆಗಿರ್ಬೋದು, ನಿಮ್ಮ ಇಯರ್ ಆಗಿರ್ಬೋದು, ವರ್ಷ, ಹುಟ್ಟಿದಂತಹ ವರ್ಷ. ಓಕೆ, 1999 ಬರ್ತಾ ಇದೆ, 1996, 1992, 93, 98, 2001, 2023, 1993, okay, 1982, 1980, okay.
1990 ಅಂದರೆ 1990, 1990. ಓಕೆ. 87, 1987, 85, 84. ಓಕೆ. 74 ಕೂಡ ಬರ್ತಾ ಇದೆ. ಓಕೆ. 78. ಇದು ಏಜ್ ಕೂಡ ಆಗಿರ್ಬೋದು, ವರ್ಷ ಕೂಡ ಆಗಿರ್ಬೋದು. ಓಕೆ. ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. Eight of Swords, Seven of Wands, wow, Two of Cups, Page of Pentacle, Queen of Cups, the Tower card, Queen of Swords, the Wheel card, and bottom of the card Ace of Swords ಬರ್ತಾ ಇದೆ. ಓಕೆ. ಎಸ್, ಓಕೆ. ಇಲ್ಲಿ ನೋಡಬಹುದು 8 ಆಫ್ ಸಾರ್ಟ್ಸ್ ಬರ್ತಿದೆ. ಇಬ್ಬರಲ್ಲೂ ಕೂಡ ಡಿಫ್ರೆನ್ಸ್, ಇಬ್ಬರ ಭಾವನೆಗಳಲ್ಲಿಯೂ ಕೂಡ ಬದಲಾವಣೆಗಳು ಇರುವಂಥದ್ದು. ಒಬ್ರಿಗಿಂತ ಒಬ್ಬರಿಗೆ ಹೆಚ್ಚು ಬದಲಾವಣೆಗಳು ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರಲ್ಲಿ ಯಾರ್ದೋ ಒಬ್ಬರು ಫೀಲಿಂಗ್ಸ್ ಇಲ್ಲಿ ಹೆಚ್ಚಾಗಿ ಮಾಡ್ತಿರೋವಂಥದ್ದು, ಫೀಲಿಂಗ್ಸ್ ಇಲ್ಲಿ ಹೆಚ್ಚಿರುವಂಥದ್ದು. ಇನ್ನೊಂದು ಎನರ್ಜಿಯಲ್ಲಿ ಭಯ ಅನ್ನುವಂಥದ್ದು, ಅಹಂಕಾರ ಅನ್ನುವಂಥದ್ದು, ಅಥವಾ ಮನಸ್ಸಿಗೆ ನೋವು ಮಾಡ್ಕೊಂಡಿರುವಂಥದ್ದು, ಆ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವೊಬ್ರು ಈಗೋದಲ್ಲೂ ಕೂಡ ಈ ಥರದ ಸಮಸ್ಯೆಗಳಲ್ಲೂ ಕೂಡ ಸಿಲುಕೊಂಡಿರೋವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ಡಿವೈನ್ ಟೈಮಿಂಗ್ ಅನ್ನುವಂಥದ್ದು ಅಥವಾ ಟೈಮಿಂಗ್ ಅನ್ನುವಂಥದ್ದು ಏನಾದರೂ ತಪ್ಪಿದೆಯಾ, ನಿಮ್ಮ ಟೈಮಿಂಗ್ ಸರಿ ಇಲ್ವಾ ಅನ್ನುವಂಥ ಚೆಕ್ ಮಾಡಿದಾಗ ಇಲ್ಲಿ ಮೊದಲನೇದಾಗಿ ಎನರ್ಜಿ ಬರ್ತಿರುವಂಥದ್ದು ನಿಮಗೆ ಉತ್ತರ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಇಲ್ಲಿ ಓಕೆ, ಇಲ್ಲಿ ಟೈಮಿಂಗ್ ತಪ್ಪಿರುವಂಥದ್ದಲ್ಲ, ಪ್ರೀತಿನೂ ಕೂಡ ತಡವಾಗಿ ಬಂದಿರುವಂಥದ್ದಲ್ಲ. ಆದರೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಈ ಪ್ರೀತಿಗೆ ತಯಾರಾಗೋಕ್ಕೂ ಮುಂಚೆನೇ ಈ ಪ್ರೀತಿ ನಿಮ್ಮ ಕೈಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಕಂಪ್ಲೀಟಾಗಿ ಹೀಲ್ ಮಾಡ್ಕೊಳ್ಳಿಕ್ಕೂ ಮುಂಚೆನೇ ಈ ಕನೆಕ್ಷನಲ್ಲಿ ಅವರು ಬಂದಿರುವಂಥದ್ದು. ಅಂದರೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೊಂದು ಕಡೆ ಅವರಿಗೊಂದು ಪಾಸ್ಟ್ ರಿಲೇಷನ್ಶಿಪ್ ಇತ್ತು, ಅಥವಾ ಪಾಸ್ಟಲ್ಲಿ ಯಾವುದೋ ಒಂದು ಡ್ರಾಮಾ, ಅಂದರೆ ಯಾವುದೋ ಒಂದು ನೋವಲ್ಲಿ ಅವರಿದ್ದರು. ಆ ನೋವನ್ನ ಹೀಲ್ ಮಾಡ್ಕೊಳ್ಲಿಕ್ಕೂ ಮುಂಚೆನೇ ಅವ್ರು ನಿಮಗೆ ಕನೆಕ್ಟ್ ಆಗಿರುವಂಥದ್ದು. ಇಲ್ಲಿ ಎನರ್ಜಿಗಳು ಬದಲಾವಣೆ ಕೂಡ ಆಗಬಹುದು. ಈ ಎನರ್ಜಿ ನಿಮ್ಮಲ್ಲಿದ್ದು ಅಥವಾ ಪ್ರೀತಿಗೆ ರೆಡಿ ಆಗದೇನೆ ನಿಮ್ಮ ಪರ್ಸನ್ ಇದ್ದಿರ್ಬೋದು. ಸೊ ಇಲ್ಲಿ ಎನರ್ಜಿ ಕೂಡ ಎಕ್ಸ್ಚೇಂಜ್ ಆಗಬಹುದು. ಇಲ್ಲಿ ನೋಡಿದಾಗ ಫಸ್ಟ್ ಆಫ್ ಆಲ್ ಬರ್ತಿರುವಂಥದ್ದು ಒಬ್ಬರು ಪ್ರೀತಿಗೆ ತಯಾರಾಗಿಲ್ಲದೆ ಇರೋ ಟೈಮಲ್ಲಿ ಪ್ರೀತಿ ಸಿಕ್ಕಿರುವಂಥದ್ದು. ಇನ್ನೊಂದು ಅವರು ಹೀಲ್ ಆಗ್ಲಿಕ್ಕೂ ಮುಂಚೆ, ಅವ್ರ ಪಾಸ್ಟಲ್ಲಿ ಆಗಿರುವಂಥ ಕೆಲವೊಂದಷ್ಟು ನೋವುಗಳಿಂದ ಹೀಲ್ ಆಗ್ಲಿಕ್ಕೂ ಮುಂಚೆನೇ ಈ ಕನೆಕ್ಷನಿಗೆ ಅವ್ರು ಬಂದಿರುವಂಥದ್ದು. ಇದರಿಂದ ಇಲ್ಲಿ ಈ ಟೈಮಿಂಗ್ ಸರಿ ಇಲ್ಲ ಅನ್ನೋದು ವಿಷಯ ಅಲ್ಲ. ಈ ಒಂದು ಪ್ರಾಬ್ಲಮಿಂದ ಇಲ್ಲಿ ನಿಮ್ಮಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ, ಪ್ರಾಬ್ಲಮ್ ಬರ್ತಿದೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ತುಂಬ ನೋವುಗಳನ್ನು ನೋಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ಈ ಸಂಬಂಧವನ್ನು ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ, ಆದರೆ ತಕ್ಷಣಕ್ಕೂ ಕೂಡ ಜೊತೆಯಾಗಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಪ್ರೀತಿ ಅನ್ನುವಂಥದ್ದು
ಇಲ್ಲಿ ನಿಮ್ಮ ಪ್ರೀತಿ ಶತ್ರುವಾಗಿಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರೀತಿ ಅನ್ನುವಂಥದ್ದು ರಕ್ಷಣೆ ಆಗಿದೆ. ಬಟ್ ಈ ಪ್ರೀತಿ ನಿಮಗೆ ಸಿಗ್ಬೇಕಂದ್ರೆ ಸ್ವಲ್ಪ ತಡವಾಗಿ ನಿಮ್ಮ ಬಳಿ ಬರುತ್ತೆ, ನಿಮಗೆ ಸಿಗತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಈ ಒಂದು ರಿಲೇಶನ್ಶಿಪ್ಪಲ್ಲಿ ಪರೀಕ್ಷೆಗಳು ನಡೀತಾ ಇದೆಯಾ ಅಂತ ನೋಡಿದಾಗ, ಚೆಕ್ ಮಾಡಿದಾಗ, ಹೌದು ಇಲ್ಲಿ ಪರೀಕ್ಷೆಗಳು ಅನ್ನುವಂಥದ್ದು ನಡೀತಾ ಇದೆ. ಆದರೆ ಈ ಪರೀಕ್ಷೆ ಅನ್ನುವಂಥದ್ದು ನಡೀತಿದೆ ಅಷ್ಟೇ ಬಿಟ್ಟರೆ ಶಿಕ್ಷೆ ಅನ್ನುವಂಥದ್ದು ಯಾವುದು ಕೂಡ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇಲ್ಲ. ಅವ್ರು ನಿಮಗೆ ಶಿಕ್ಷಿಸ್ತಾ ಇರುವಂಥದ್ದು ಅಥವಾ ನೀವು ಅವರಿಗೆ ಶಿಕ್ಷೆ ಕೊಡ್ತಾ ಇರುವಂಥ ಒಂದು ಎನರ್ಜಿ ಅಲ್ಲ. ಬಟ್ ಇಲ್ಲಿ ನಡೀತಾ ಇರುವಂಥದ್ದು ಪರೀಕ್ಷೆಯ ಸಮಯ ಇದು. ಓಕೆ, ಆ್ಯಂಡ್ ಇಲ್ಲಿ ಈ ಪರೀಕ್ಷೆ ನಿಮಗೆ ಕೇಳ್ತಿರೋಂಥ ಒಂದು ಕೆಲವೊಂದಷ್ಟು ಪ್ರಶ್ನೆಗಳು ಬಂದ್ಬಿಟ್ಟು ನೀವು ಇಲ್ಲಿ ಮೊದಲನೇದಾಗಿ ಬರ್ತಿರೋಂಥದ್ದು ನಿಮ್ಮ ವ್ಯಾಲ್ಯೂನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋಂಥ ಪರೀಕ್ಷೆ ನಿಮಗೆ ಇಲ್ಲಿ ಕೇಳ್ತಾ ಇದೆ. ಇವಾಗ ಏನು ನೀವು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಪರೀಕ್ಷೆ ಅಂತ ಹೇಳಿ ನೀವೇನು ಫೇಸ್ ಮಾಡ್ತಾ ಇದ್ದೀರಾ, ಈ ಒಂದು ಫೇಸಿಂಗ್ ಟೈಮಲ್ಲಿ ನೀವು ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋಂಥ ಒಂದು ಪ್ರಶ್ನೆನ ನಿಮಗೆ ಇಲ್ಲಿ ಕೇಳ್ತಾ ಇರುವಂಥದ್ದು. ಪ್ರೀತಿ ಅಂದರೆ ತ್ಯಾಗ ಅಂತ ಮಾತ್ರ ನಂಬ್ಕೊಂಡಿದ್ದೀರಾ ಕೆಲವೊಬ್ರು ಇಲ್ಲಿ, ಅದಕ್ಕೂ ಕೂಡ ಪ್ರಶ್ನೆ ಬರ್ತಿದೆ. ಪ್ರೀತಿ ಅಂದರೆ ಬರೀ ತ್ಯಾಗ ಅಂತ ಮಾತ್ರ ನಂಬ್ಕೊಂಡಿದ್ದೀರಾ ನೀವು ಅಂತ ಇಲ್ಲಿ ಪ್ರಶ್ನೆ ನಿಮಗೆ ಬರ್ತಾ ಇದೆ. ಓಕೆ, ಇನ್ನು ಕೆಲವೊಬ್ರು ಅನ್ಕೊಳ್ತಿದ್ದೀರಾ ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದು ಬಿಟ್ಟು ಯಾರನ್ನೊಬ್ರನ್ನ ಆರಿಸ್ಕೊಳ್ತಾ ಇದ್ದೀರಾ. ಮೊದಲನೇದಾಗಿ ಇಲ್ಲಿ ಸೆಲ್ಫ್ ಲವ್ ಇಂಪಾರ್ಟೆಂಟ್. ಪ್ರೀತಿ ಎಲ್ಲಿಂದ ಹುಟ್ಟತ್ತೆ? ನಮ್ಮಿಂದಾನೇ ಹುಟ್ಟುವಂಥದ್ದು, ಬೇರೆಯವರಿಂದ ಹುಟ್ಟುವಂಥದ್ದಲ್ಲ ಅಲ್ವಾ. ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಾ ಇದ್ದೀರಾ, ಬೇರೆಯವ್ರ ಹತ್ರ ನೀವು ಪ್ರೀತಿನ ಬಯಸ್ತಾ ಇದ್ದೀರಾ. ಪ್ರೀತಿ ಅವರಿಂದ ಬೇಕು, ಇವರಿಂದ ಬೇಕು, ಅವ್ರನ್ನೇ ಪ್ರೀತಿ ಕೊಡ್ಲಿ, ಇವ್ರನ್ನೇ ಪ್ರೀತಿ ಕೊಡ್ಲಿ. ಓಕೆ, ನಿಮಗೆ ನೀವು ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಎಷ್ಟು ಕೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಭಾವನೆಗಳಿಗೆ ನೀವು ಎಷ್ಟು ಸ್ಪಂದಿಸ್ತಾ ಇದ್ದೀರಾ, ನಿಮಗೆ ನೀವೆಷ್ಟು ವ್ಯಾಲ್ಯೂನ ಕೊಡ್ತಾ ಇದ್ದೀರಾ, ಅದು ತುಂಬಾನೇ ಇಂಪಾರ್ಟೆಂಟ್. ಈ ಪರೀಕ್ಷೆ ಸಮಯ ನಿಮಗೆ ಈ ಮೂರನ್ನು ಕೂಡ ಅರ್ಥ ಮಾಡಿಸ್ತಾ ಇರುವಂಥದ್ದು. ನಿಮ್ಮನ್ನ ನೀವು ಬಿಟ್ಟು ಬೇರೆ ಯಾರನ್ನೂ ಆರಿಸ್ಕೊಳ್ತಾ ಇದ್ದೀರಾ. ಸೊ ಅದು ನಿಮಗೆ ಪ್ರಶ್ನೆ ಮಾಡ್ತೀನಿ, ನಿನ್ನನ್ನು ನೀನು ಯಾವತ್ತಾದ್ರೂ ಆರಿಸ್ಕೊಂಡಿದ್ಯಾ ಅಂತೇಳಿ ನಿಮಗೆ ಪ್ರಶ್ನೆ ಮಾಡ್ತಾ ಇದೆ ಈ ಒಂದು ಪರೀಕ್ಷೆಯ ಟೈಮ್. ಹಾಗೆಯೇ ತ್ಯಾಗ ಮಾಡ್ತಾ ಇದ್ದೀರಾ. ಯಾರಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀರಾ? ಯಾರಿಗೆ ತ್ಯಾಗ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿನ? ಸೊ ದೇವರು ನಿಮಗೆ ಅಂತ ಕೊಟ್ಟಿರುವಂತ ವರವನ್ನ ನೀವು ಇರ್ಲಿ, ನನ್ನ ಹತ್ರ ಎಲ್ಲ ಇದೆ, ನನಗೆ ಇಲ್ದೇ ಇದ್ರೂ ಪರವಾಗಿಲ್ಲ, ನಾನು ಬೇರೆಯವ್ರಿಗೆ ಕೊಡ್ತೀನಿ. ಸೊ ನೀವು ಖುಷಿಯಾಗಿದ್ರೆ, ನೀವು ನೆಮ್ಮದಿಯಾಗಿದ್ರೆ ಬೇರೆಯವ್ರು ಖುಷಿಯಾಗಿರ್ತಾರೆ. ನೀವು ಹತ್ಕೊಂಡು ಕಣ್ಣೀರ್ ಹಾಕೊಂಡಿದ್ರೆ ನಿಮ್ಮ ಹತ್ರ ಯಾರು ಕೂಡ ಬರಲ್ಲ, ರೈಟ್? ಸೊ ಒಂದ್ಸಲ ಅಬ್ಸರ್ವ್ ಮಾಡಿ, ನೀವು ಖುಷಿಯಾಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ನಿಮ್ ಜೊತೆಗಿರ್ತಾರೆ, ನಿಮ್ ಜೊತೆಗೆ ಇರೋದಿಕ್ಕೆ ಇಷ್ಟಪಡ್ತಾರೆ, ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ನೀವು ಖುಷಿಯಾಗಿದ್ರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಈ ಮಾತನ್ನ ಕೇಳಿರ್ತೀರ, ಮನೆಯ ಹೆಣ್ಣು ಮಕ್ಳು ಖುಷಿಯಾಗಿದ್ರೆ ಮನೆಯೆಲ್ಲ ಖುಷಿಯಾಗಿರತ್ತಪ್ಪ, ಮನೆ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಇದ್ರೆ ಮನೆ ಹಾಳಾಗಿರುತ್ತೆ. ಸೊ ಅಲ್ವಾ. ಸೊ ಇಲ್ಲಿ ಮನೆ ಹೆಣ್ಮಕ್ಳು ಅನ್ನೋದಕ್ಕಿಂತ ಇಲ್ಲಿ ಪ್ರೀತಿಯಲ್ಲಿ ನೀವ್ ಎಷ್ಟು ಖುಷಿಯಾಗಿದ್ರೆ, ಈ ಪ್ರೀತಿಯಲ್ಲಿ ನೀವ್ ಖುಷಿಯಾಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನ ನಂಬ್ಕೊಂಡ್ ಬಂದವರು ಕೂಡ ಖುಷಿಯಾಗಿರ್ತಾರೆ ಅಲ್ವಾ. ನೀವ್ ಯಾರಿಗೋಸ್ಕರನು ನೀವು ತ್ಯಾಗ ಮಾಡೋದ್ರಿಂದ, ಯಾರಿಗೋಸ್ಕರನು ನೀವು ನಂಬ್ಕೊಂಡು ಏನೋ ತ್ಯಾಗ ಮಾಡ್ತೀರಾ, ನಿಮ್ಮ ಪ್ರೀತಿನ ನೀವು ಬಿಟ್ಕೊಡ್ತೀರಾ ಅಥವಾ ನಿಮ್ಮ ಮೌಲ್ಯನ ನೀವು ಕಡಿಮೆ ಮಾಡ್ಕೊಳ್ತೀರಾ, ಇದೆಲ್ಲ ಪ್ರೀತಿಯಲ್ಲಿ ವಿಷಯ. ಸೊ ಈ ಎಲ್ಲಾ ವಿಷಯಗಳು ನಿಮಗೆ ಈ ಪರೀಕ್ಷೆ ಸಮಯದಲ್ಲಿ ಅರ್ಥ ಮಾಡಿಸ್ತಾ ಇರುವಂತದ್ದು. ಯೂನಿವರ್ಸ್ ನಿಮ್ಮನ್ನ ಪ್ರತಿ ಕ್ಷಣ ಅಬ್ಸರ್ವ್ ಮಾಡ್ತಾ ಇದೆ. ನೀವಿನ್ನು ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಈ ಒಂದು ಪ್ರಕ್ರಿಯೆಯಲ್ಲಿ ನೀವೇನ್ ಬದುಕ್ತಾ ಇದ್ದೀರಾ, ನೀವ್ ಹೇಗ್ ಬದುಕ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಪೀಸ್ಫುಲ್ ಲೈಫಿಗೋಸ್ಕರ ನೀವು ನಿಲ್ತಾ ಇದ್ದೀರಾ. ಸೊ ಇದೆಲ್ಲದನ್ನು ಕೂಡ ಯೂನಿವರ್ಸ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಈ ಎಲ್ಲಾ ಪರೀಕ್ಷೆಯಿಂದ ಪಾಸ್ ಆದ್ಮೇಲೆ ಮಾತ್ರ ಈ ಪ್ರೀತಿ ಬೇರೆ ರೂಪದಲ್ಲಿ ಇನ್ನು ಹೆಚ್ಚು ಸ್ಟೇಬಲ್ ಆಗಿ ನಿಮ್ಮ ಹತ್ರ ಮತ್ತೆ ಜೀವನಕ್ಕೆ ಬರುತ್ತೆ. ಓಕೆ, ಸೊ ಇಲ್ಲಿ ಪರೀಕ್ಷೆ ಸಮಯ ಅನ್ನುವಂಥದ್ದು ನಾನು ಈಗ ಏನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಇದನ್ನ ನೀವು ಫಸ್ಟ್ ಆಫ್ ಆಲ್ ಇದನ್ನ ಈ ಎಲ್ಲ ಪರೀಕ್ಷೆಗಳನ್ನ ಪಾಸ್ ಆಗ್ಬೇಕು ನೀವು. ಅವಾಗ ಮಾತ್ರ. ಇಲ್ಲಿ ತುಂಬಾ ಜನ ಕೇಳ್ತಾ ಇದ್ರ, ಅಯ್ಯೋ ನನ್ನ ಹಣೆ ಬರ ಸರಿ ಇಲ್ಲ, ಅಯ್ಯೋ ನನಗೆ ಹಿಂಗಾಗ್ಬಿಟ್ಟಿದೆ, ಅಯ್ಯೋ ನನಗೆ ನಿಮ್ಮ ಹಣೆ ಬರ ಸರಿ ಇರೋದಲ್ಲಪ್ಪ. ಫಸ್ಟ್ ಆಫ್ ಆಲ್ ನೀವು ನಿಮ್ಮನ್ನ ನೀವು ಸರಿ ಮಾಡ್ಕೊಂಡ್ರೆ ನಿಮ್ಮ ಹಣೆ ಬರನೂ ಸರಿ ಆಗತ್ತೆ, ನಿಮ್ಮ ಜೀವನನೂ ಸರಿ ಆಗತ್ತೆ. ಓಕೆ, ಸೊ ಪರೀಕ್ಷೆಗಳು ನಿಮ್ಮಲ್ಲಿ ನಡೀತಾ ಇದೆ, ನಿಮ್ಮ ಲೈಫಿಗೆ ನಿಮಗೆ ನಡೆಸ್ತಾ ಇರುವಂಥದ್ದು. ಈ ಪರೀಕ್ಷೆ ನೀವು ಪಾಸ್ ಆದ್ರೆ ಮಾತ್ರ ಮುಂದೆ ನಿಮಗೆ ಈ ಪ್ರೀತಿನ ಈಸಿಯಾಗಿ ಪಡ್ಕೊಳ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಹೆಚ್ಚಾಗಿ ಈ ಪ್ರೀತಿಯಲ್ಲಿ ನಿಮಗೆ ನೀವು ನೋವನ್ನ ಕೊಟ್ಟಿದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಈ ಪ್ರೀತಿಯಲ್ಲಿ ನಿಮಗೆ ನೀವು ಹೆಚ್ಚು ನೋವನ್ನ ಕೊಟ್ಕೊಂಡಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಯೂನಿವರ್ಸ್ ಯಾವತ್ತೂ ಅರ್ಧ ಪ್ರೀತಿಯನ್ನ ಪೂರ್ಣ ಅಂತ ಯಾವತ್ತೂ ಕರೆಯಲ್ಲ. ಇಲ್ಲೆಲ್ಲೋ ಒಂದ್ ಕಡೆ ಒನ್ ಸೈಡ್ ಲವ್, ಆಲ್ಮೋಸ್ಟ್ ಕ್ಯಾಂಡಲ್ ರೀಡಿಂಗ್ ಅಲ್ಲೂ ಬಂದಿದೆ ಒನ್ ಸೈಡ್ ಲವ್ ಅಂತ. ಓಕೆ, ಈ ಅರ್ಧ ಪ್ರೀತಿಯನ್ನು ಯಾವತ್ತೂ ಕೂಡ ಪೂರ್ಣ, ಅದು ಅರ್ಧ ಅಂತ ಹೇಳಿದ್ರೆ ಅರ್ಧನೇ, ರೈಟ್? ಈಗ ಅಮಾವಾಸ್ಯೆ ಬಂದಾಗ ಅರ್ಧ ಚಂದ್ರ, ಅದನ್ನ ಯಾವತ್ತು ಹುಣ್ಣಿಮೆ ಅಂತ ಕರೆಯೋದಿಕ್ಕೆ ಆಗದೇ ಇಲ್ಲ ನಮಗೆ. ಅಮಾವಾಸ್ಯೆ ಅಂತ ಹೇಳಿದಾಗ, ಈಗ ಅಮಾವಾಸ್ಯೆ ಅಂತ ಹೇಳಿದಾಗ ಚಂದ್ರನೇ ಇರೋದಿಲ್ಲ, ಬಟ್ ಆ ಅಮಾವಾಸ್ಯೆ ಕಳೆದ ನಂತರ ಅರ್ಧ 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 ಆಗಿ ಚಂದ್ರ ಪೂರ್ಣ ಆಗಿ ಬರ್ತಾನೆ,
ಪೂರ್ಣಿಮೆಯ ದಿನ ಅಲ್ವಾ? ಸೊ ಅರ್ಧ ಇದ್ದಾಗ ಈಗ ಅಮಾವಾಸ್ಯೆ ಮುಗ್ದಂತ ಒಂದ್ ವಾರಕ್ಕೆ 2 ವಾರಕ್ಕೆ ಇದು ಹುಣ್ಣಿಮೆ ಬಂದ್ಬಿಡ್ತು ಅಂತ ಹೇಳ್ತೀವ, ಅಥವಾ ಪೂರ್ಣಚಂದ್ರ ಅಂತ ಹೇಳ್ತೀವ, ನಾವು ಅದನ್ನ ಯಾವತ್ತೂ ಹೇಳಲ್ಲ ಅಲ್ವಾ? ಅದೇ ರೀತಿಯಾಗಿ ನಿಮ್ಮ ಪ್ರೀತಿ ಇಲ್ಲಿ ಅರ್ಧ ಆಗಿರುವಂತ ಪ್ರೀತಿನ ಯಾವುದೇ ಕಾರಣಕ್ಕೂ ಪೂರ್ಣ ಅಂತ ಹೇಳಿ ಕರೆಯೋದಿಕ್ಕೆ ಅಸಾಧ್ಯ ಅದು. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪ್ರೀತಿನ ನೀವು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ವ್ಯಾಲ್ಯೂ ಆಗಿರ್ಬೋದು, ನಿಮ್ಮ ಪರೀಕ್ಷೆನ ನೀವು ಪಾಸ್ ಮಾಡಬೇಕು. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಇಲ್ಲಿ ಟೈಮಿಂಗ್ ಯಾವುದೇ ರೀತಿಯಾಗಿ ತಪ್ಪಿಲ್ಲ ಫಸ್ಟ್ ಆಫ್ ಆಲ್. ಓಕೆನಾ? ಇಲ್ಲಿ ಟೈಮಿಂಗ್ ಎಲ್ಲಾ ಟೈಮು ಸರಿ ಇದೆ. ನಿಮ್ಮ ಟೈಮ್ ಆಗಿರ್ಬೋದು, ನಿಮ್ಮ ಪರ್ಸನ್ ಟೈಮ್ ಆಗಿರ್ಬೋದು, ಇಬ್ಬರ ಪ್ರೀತಿಯಲ್ಲಿ ಇಬ್ಬರ ಟೈಮಿಂಗು ಚೆನ್ನಾಗೇ ಇದೆ. ಬಟ್ ಇಲ್ಲಿ ಆಗ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನೀವೊಂದಷ್ಟು ವಿಷಯಗಳನ್ನ ಕಲಿಬೇಕು, ನಿಮ್ಮ ಪರ್ಸನಿಗೆ ಒಂದಷ್ಟು ವಿಷಯಗಳನ್ನ ಕಲಿಸ್ಬೇಕು. ಇಲ್ಲಿ ನಡೀತಿರುವಂಥದ್ದು ಈ ವಿಷಯಗಳಿಲ್ಲಿ. ಓಕೆ, ನಿಮ್ಮ ವ್ಯಾಲ್ಯೂನ ನೀವು ಇಲ್ಲಿ ಕಲಿತಾ ಇದ್ದೀರಾ, ಅಂಡ್ ಇಲ್ಲಿ ಒಂದಷ್ಟು ಜವಾಬ್ದಾರಿಗಳು, ಹೊಣೆಗಾರಿಕೆಯನ್ನು ನೀವು ಇಲ್ಲಿ ಕಲಿತಾ ಇದ್ದೀರಾ. ಓಕೆನಾ? ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ನಿಮಗೆ ಯೂನಿವರ್ಸ್ ಇಂದ ಬರ್ತಿರುವಂಥದ್ದು, ತಡವಾಗಿ ಬಂದಂಥ ಪ್ರೀತಿ ಯಾವಾಗಲೂ ಸರಿಯಾದ ಸಮಯದಲ್ಲಿ ಬಂದಾಗ ಜೀವನ ಬದಲಾಗುತ್ತೆ. ಓಕೆ, ತಡವಾಗಿ ಬಂದಂಥ ಪ್ರೀತಿ ಸರಿಯಾದ ಸಮಯದಲ್ಲಿ ಬಂದಾಗ ಮಾತ್ರ ಜೀವನ ಬದಲಾಗುವಂಥದ್ದು. ಸುಮ್ಮನೆ ಪ್ರೀತಿ ಸಿಗಲಿ, ಪ್ರೀತಿ ಬರಲಿ ಅನ್ನೋದಲ್ಲ. ಸೊ ತಡವಾಗಿ ಬಂದರೂ ಕೂಡ ಪ್ರೀತಿನೇ. ಸ್ವಲ್ಪ ತಾಳ್ಮೆಯಿಂದ ನೀವು ಸಹಿಸ್ಕೊಂಡು ಆ ಪರೀಕ್ಷೆಗಳನ್ನು ಪಾಸ್ ಮಾಡಿ ಪೂರ್ಣ ಪ್ರೀತಿನ ಪಡ್ಕೊಳ್ತೀರಾ ಪ್ರೀತಿನ. ಅರ್ಧ ಪ್ರೀತಿನ ಪಡ್ಕೊಂಡು ಏನು ಮಾಡ್ತೀರಾ ಅಲ್ವಾ? ಪೂರ್ತಿಯಾಗಿ ಪ್ರೀತಿನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ರೀಡಿಂಗಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಫ್ಯಾಮಿಲಿನ, ದೊಡ್ಡ ಫ್ಯಾಮಿಲಿ, ಈಗ 30K ಫ್ಯಾಮಿಲಿನ ಆದಷ್ಟು ಬೇಗ ದೊಡ್ಡ ಫ್ಯಾಮಿಲಿನ ಮಾಡಿ, ಇನ್ನಷ್ಟು ಈ ರೀಡಿಂಗ್ನ ಮುಖಾಂತರ ಹೀಲಿಂಗ್ ನಡೀಲಿ, ಇನ್ನಷ್ಟು ಪ್ರೀತಿಗಳು ಸರಿಯಾಗಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ. ಇವತ್ತಿನ ರೀಡಿಂಗಲ್ಲಿ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಹಾಗೆಯೇ ಆ್ಯನಿವರ್ಸರಿ, ಯಾರೆಲ್ಲ ಹ್ಯಾಪಿ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ಆ್ಯಂಡ್ ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಈ ರೀಡಿಂಗ್ನ ಮುಖಾಂತರ ಬರೀ ಇದು ರೀಡಿಂಗ್ ಆಗಿರಲ್ಲ, ಹೀಲಿಂಗ್ ಆಗಿರುತ್ತೆ. ಸಾಕಷ್ಟು ಬದಲಾವಣೆಗಳನ್ನು ನೋಡಬೇಕು ಅಂತ ಹೇಳಿದ್ರೆ ನೀವು ನನ್ನ ಜೊತೆ ಕನೆಕ್ಟ್ ಆಗಿರಬೇಕು. ಈ ಹೀಲಿಂಗ್ನ ರಿಸೀವ್ ಮಾಡ್ಕೊಳ್ಬೇಕಂದ್ರೆ ನೀವು ನನ್ನ ಜೊತೆ ಕನೆಕ್ಟ್ ಆಗಬೇಕು, ರೈಟ್? ಸೊ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಲೈಕ್ ಮಾಡೋ ಮುಖಾಂತರ, ಕಮೆಂಟ್ ಮಾಡೋ ಮುಖಾಂತರ ನೀವು ನನ್ನ ಜೊತೆ ಕನೆಕ್ಟ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಈ ಒಂದು ರೀಡಿಂಗ್ಗೆ ಪ್ರತಿಯೊಬ್ಬರು ಕೂಡ ಐ ಟ್ರಸ್ಟ್ ಡಿವೈನ್ ಟೈಮಿಂಗ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.